शासनं जैनं शासनं मल्लेवार्य श्री आदिनाथ भगवान की जय। मल्लेवार्य श्री चिंतामणि पार्श्वनाथ भगवान की जय। मल्लेवार्य श्री चिंतामणि पार्श्वनाथ भगवान की जय। मल्लेवार्य श्री चिंतामणि पार्श्वनाथ भगवान की जय। महावीर भगवान की जय। द्वै चितंकर भगवान की जय। चारित्र चक्रवर्ती आचार्य श्री शांति शर्मा महाराज की जय। भारत गौरव आचार्य रत्न देश भूषण महाराज की जय। परम पूजनीय आचार्य वंशज बाहुबली महाराज की जय। तीन कमनपड़ राजों की जय। जय गुरु बालाचार्य सिद्धेश्वर मुनि महाराज की जय। भव्य पुण्यात्मा अतिशय क्षेत्र ಬಾಬಾನಗರ. ನಾನು ಬಾಬಾನಗರ ಹೆಸರು ಕೇಳ್ತಾ 35-40 ವರ್ಷ ಆಗಿದೆ. ಆದರೆ ಬಾಬಾನಗರ ಹೆಸರನ್ನ ಕೇಳ್ತಾ ಯಾವಾಗ ಸುಬಲ್ ಸರ್ 1999 ಚತುರ್ಮಾಸ ಮಾಡಿದ್ರು ಆ ಟೈಮ್ಗಳಿಗೆ ನನ್ನ ಗುರುಗಳು ಬಾಹುಬಲಿ ಮಾರು ಗರ್ಭದಲ್ಲಿ ಚತುರ್ಮಾಸ ಮಾಡಿದ್ರು. ಬಾಬಾನಗರ ಕೇಳ್ತೀನಿ. ಸುಬಲ್ ಸಾರ್ ಮಾಡ್ತಿದ್ರು ಮಾಡಿ ನಿಶ್ಚಿಕದ ಯಾತ್ರಾಕ್ಕೆ ಹೋದರು. ನಮ್ಮ ಗುರುಗಳು ಬಾಹುಬಲಿ ಮಾರು ಕೂಡ ಇಲ್ಲಿ ಪೂರ್ವ ಸಂಘ ಬಂದಿತ್ತು. ಬಾಬಾನ ದರ್ಶನ ಮಾಡಕ್ಕೆ ಬಂದಿದ್ರು. ನಾನು ಬಾಬಾನಿಗೆ ಬರ್ಬೇಕನ್ನಾಗ 4-5 ವರ್ಷ ಆಯ್ತು ದರ್ಶನ ಮಾಡಕ್ಕೆ ಬರ್ಬೇಕಂತೇಳಿ. ಆದ್ರೆ ನಿಮಿತ್ತಿನ ಕೂಡಿ ಬಂದಿರ್ಕಿಲ್ಲ. ಅಂದ್ರೆ ಪಾರ್ಶ್ವನಾಥ ಭಗವಾನ ಇನ್ನೂ ಕರ್ಸ್ಕೊಂಡಿರ್ಕಿಲ್ಲ. ಎಲ್ಲಿ ಮಠ ಪಾರ್ಶ್ವನಾಥ ಭಗವಾನ ಕರೀರಲ್ಲ ಅಲ್ಲಿ ಮಠ ಬಾಬಾನಗರ ಯಾರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಅಂಥ ಅತಿಶಯುಕ್ತ ಆ ಮೂರ್ತಿ ನೋಡಿರ ಮನ್ನ ಪ್ರಸನ್ನ ಆಗಬೇಕು. ಆ ಮೂರ್ತಿ ನೋಡಿರ ನಮ್ಮಲ್ಲಿ ಇರುವಂಥ ದುಃಖಗಳೆಲ್ಲ ದೂರ ಆಗ್ತವೆ. ಆ ಮೂರ್ತಿ ನೋಡಿರ ನನ್ನ ಕಷ್ಟಗಳೆಲ್ಲ ದೂರ ಆಗ್ತವೆ. ಆ ಮೂರ್ತಿ ನೋಡಿರ ನನಗೇನಪ್ಪ ಅಂದ್ರೆ ಯಾವ ಪ್ರಕಾರ ಚಿಂತಾಮಣಿ ಆ ಕಾಮಧೇನು ಯಾವ ವಸ್ತು ಬೇಕಲ್ಲ ಆ ವಸ್ತು ಕೊಡ್ತಿತ್ತಂತ. ಯಾವುದ್ರಿ ಕಾಮಧೇನು ಯಾವ ವಸ್ತು ಬೇಕಲ್ಲ ಆ ವಸ್ತು ಕೊಡ್ತಿತ್ತ. ನನಗನ್ಸಿದ ಮಟ್ಟಿಗೆ ಈ ಪಾರ್ಶ್ವನಾಥ ಭಗವಾನ್ಗೂ ಕೂಡ ನಾವು ಮನುಷ್ಯನೊಳಗೆ ಏನು ಭಾವನಾ ಮಾಡ್ಕೊಂಡು ಬರ್ತೇವಲ್ಲ ಆ ಭಾವನೆ ಎಲ್ಲ ನನ್ನ ಪೂರ್ತಿ ಮಾಡ್ತತ್ತೇನೋ ಅಂತ ವಿಶ್ವಾಸ ಇದೆ. ಇಷ್ಟೇ ಇಲ್ಲ, ಅನೇಕ ಈ ಬಾಬಾನಗರದ ಕ್ಷೇತ್ರ ಒಳಗೆ ಅನೇಕ ಅತಿಶಯಗಳಾಗಿದ್ದಾವೆ. ತಮ್ಗೆ ಗೊತ್ತೈತೆ ನಾನು ಕೇಳಿದ್ದು ಮೊದಲನೇ ಸಮಯದಲ್ಲಿ ದೇ ಭಗವಾನ್ ಪಾರ್ಶ್ವನಾಥರ ಕಡೆ ನಾಭಿ ಒಳಗೆ ಅಂದ್ರೆ ಮುಕ್ಕಳದಾಗ ಬಂಗಾರ ಇಟ್ಟರೆ ಅದು ಕಬ್ಬಣ ಇಟ್ಟರೆ ಬಂಗಾರ ಆಗ್ತಿತ್ತು ಅಂತ ಸ್ವಾಮಿ ನೋಡಿರಲು ಗೊತ್ತಿಲ್ಲ, ನಾನು ಕೇಳಿದ್ದೆ. ಆದ್ರೆ ಒಂದು ಕಬ್ಬಣ ಇಟ್ಟರೆ ಬಂಗಾರ ಆಗ್ತಿತ್ತು. ಇಷ್ಟೇ ಎಲ್ಲ ಎಷ್ಟೊಂದು ದೇಶದಾಗಿಂದಲೆಲ್ಲ ಮಂದಿ ಬರ್ತಾರೆ ದರ್ಶನ ಮಾಡೋಕ್ಕಂತ ಬರ್ತಾರೆ. ವಿದೇಶದಿಂದ ಕೂಡ ಬರ್ತಾರೆ. ಯಾಕಪ್ಪ ಅಂದ್ರೆ ಬಾಬಾನಗರ ಪಾರ್ಶ್ವನಾಥ ಅತಿಶಯಕಾರಿ ಅದಾರ, ಚಮತ್ಕಾರಿ ಅದಾರ. ಆ ಚಮತ್ಕಾರ ಭೂಮಿಯೊಳಗೆ ತಾವು ಎಲ್ಲರೂ ಇರ್ತೇವೆ. ಎಲ್ರಿ ಬಾಬಾನಗರದಾರ ಇದೇ ಚಮತ್ಕಾರಿ ಅತಿ ಕ್ಷೇತ್ರ ಬಾಬಾನಾಗಿರ್ತೀವಿ ಅಂದ್ರೆ ನೀವು ಕೂಡ ಭಾಳ ಪುಣ್ಯಾತ್ಮ ಜೀವದಿರಿ. ಎಲ್ಲರೂ ಪುಣ್ಯ ಮಾಡಿ ಬಂದಿರಿ. ಈ ಎಲ್ಲರಿಗೂ ಸಿಗುವುದಿಲ್ಲ. ಎಷ್ಟೋ ಮಂದಿ ವಾರಕ್ಕೊಮ್ಮೆ ತಿಂಗಳೊಮ್ಮೆ ಇಲ್ಲಿ ಅಮಾವಾಸ್ಯೆ ದಿನ ದರ್ಶನ ಮಾಡಕ್ಕೆ ಬರ್ತಾರಲ್ರಿ. ಯಾಕಪ್ಪ ಅಂದ್ರೆ ಬಾಬಾನ ದರ್ಶನ ಮಾಡಬೇಕು, ಇಲ್ಲ ಪೂಜೆ ಮಾಡಕ್ಕೆ ಬರ್ತಾರೋ, ಇಲ್ಲ ಅಭಿಷೇಕ ಮಾಡಕ್ಕೆ ಬರ್ತಾರೋ. ಆದ್ರೆ ನೀವೆಷ್ಟು ಪುಣ್ಯ ಜೀವಿದಿರಿ. ಅವ್ರು ಹೊರಗಿಂದ ಊರಿಗೆ ಬಂದು ಇಲ್ಲಿ ದರ್ಶನ ಪೂಜೆ ಮಾಡಬೇಕಾ? ನೀವೆಲ್ಲರೂ ಇಲ್ಲೇ ಹುಟ್ಟಿ ಇಲ್ಲೇ ಜನ ತಾಳಿ ಇಲ್ಲಿ ಇಷ್ಟ ಅಂದ್ರೆ ನೀವೆಷ್ಟು ಪುಣ್ಯ ಮಾಡಿರಬೇಕು.